ಏನಾಯ್ತು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಾಗ 2 ಕೈಲು ತಲೆ ಹಿಡ್ಕೊಂಡು ಈಗ ಏನಾಯ್ತಲ್ವಾ ಕೃಷ್ಣ? ಏನಾಗ್ತಿದೀಯ ಕೃಷ್ಣ? ಕೃಷ್ಣ ಡಾಕ್ಟರ್ ಬೇಕಸಿ. ಯಾವ ರೀತಿ ಟ್ರಬಲ್ ಕಾಣಿಸ್ತಲ್ಲ ಮಿಸ್ಟರ್ ಕೃಷ್ಣ. ಎಕ್ಸರ್ಸೈಸ್ ಆರ್ ಪರ್ಫೆಕ್ಟ್, ಆಲ್ ರೈಟ್. ನೀವು ಕೇಳಿದ್ದು ಯಾವ ರೀತಿ ಸದ್ದು? ಅದೇ ಡಾಕ್ಟರ್, ಒಂಥರ ಟಿಕ್ 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 ಅಂತ ಆ ಶಬ್ದಕ್ಕೆ ತಲೆನೋವು ಬಂದಾಗಾಯ್ತೇನು? ತಲೆ ನೋವಲ್ಲ ಡಾಕ್ಟರ್, ತಲೆ ಸಿಡಿತ. ತಲೆ ಮೇಲೆ ಯಾರೋ ಹೆಮರ್ ಮಾಡದಾಗಿತ್ತು. ಏನಮ್ಮ, ನೀವು ಆ ಶಬ್ದ ಕೇಳಿದ್ರೇನು? ನನಗೆ ಯಾವ ಶಬ್ದನೂ ಕೇಳಿಲ್ಲ ಡಾಕ್ಟರ್. ಇವರೇ ಇದ್ದಕ್ಕಿದ್ದಾಗ ತಲೆನ ಹಿಡ್ಕೊಂಡು ಸಂಕಟ ಪಟ್ಟಿದ್ದನ್ನು ನೋಡಿದೆ. ಸೈ, ಇವರೊಂದು 3 days ನಮ್ಮ ಹಾಸ್ಪಿಟಲ್ ನಲ್ಲಿ ಅಬ್ಸರ್ವೇಷನ್ ನಲ್ಲಿ ಇರಲಿ. ಪ್ಲೀಸ್ ಕಮ್. ನಾನು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ, ಆ ಮೆಡಿಸನ್ ತಂದ್ಕೊಡಿ. ಡಾಕ್ಟರ್, ನನ್ನ ಮಗನ ಮದುವೆಯಾಗಿ ಇನ್ನು 4 ದಿನ ಕೂಡ ಆಗಿಲ್ಲ. ನನ್ನ ಸೊಸೆ ನಗನಗ್ತಾ 2 ದಿನವೂ ಕಳೆದಿಲ್ಲ. ಆಗ್ಲೇ ಹೀಗಾಗೋದಿಲ್ಲ ಡಾಕ್ಟರ್. ಡೋಂಟ್ ವರಿ, ವಿಲ್ ಬಿ ಆಲ್ ರೈಟ್. ಈ ತಿಂಗಳು ತರಕಾರಿ ಖರ್ಚು 800 ರೂಪಾಯಿ. ನಾಯಿಗೆ ಮೂಳೆ ತಂದಿದ್ದು 920. ಅಯ್ಯೋ ಅಯ್ಯೋ, ಈ ನಾಯಿ ಮುಂಡಿಯೋದಕ್ಕೆ ಇಷ್ಟೊಂದು ಸುಖ ಸಿಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಒಳಗಡೆ ಇರೋ ಒಗ್ಗರಣೆ ನೆತ್ತಿ ಹಾಕ್ಬಿಟ್ಟಿದ್ದು ಬಿಡು. ನಾ ಬಿಡ್ರಿ, ಒಳಗಿರೋ ವಾಸನೆ ಎಳಿಯೋಕ್ಕೂ ಬಿಡೋಲ್ಲ ಅಂತೀಯಲ್ಲ ಕರ್ಮಗೇಡಿ. ಇದನ್ನ ಆಸ್ಪತ್ರೆಗೆ ತಗೊಂಡೋಗಿ ಗಾಯತ್ರಿ ಅಮ್ಮನ ಕೈ ಕೊಡಿ. ಈಗ ಆಸ್ಪತ್ರೆಗೆ ಹೋಗ್ತೀಯಾ ಅಂತೀಯಾ? ಏನ್ ಮತ್ತೆ ತಗೊಂಡೋಗಿ ಕೊಡ್ರಿ, ಹೋಗ್ತೀನಿ. ಏನ್ ತಂದಿದೀಯಾ ಕೊಡು ಅಂದ್ರೆ ಕೊಡ್ತೀನಿ. ಇಲ್ದಿದ್ರೆ ಎಲ್ಲ ನೀವೇ ತಿಳ್ಬಿಡ್ತೀರಾ? ಅಯ್ಯೋ, ಈಗ ತಾನು ಕೆಮ್ಮನ್ ಕಲ್ಸಿ ಎಮ್ಮೆ ಕರ್ಗಟ್ ಕುಡ್ದಲ್ರಿ, ಅದೇ ಹೊಟ್ಟೆನ ತೊಟ್ಟಿನೋ ಬಟ್ ಈ ಬೆಲ್ಟಿಗೆ ಇಷ್ಟೊಂದು ಹೋಲ್ ಯಾಕೆ ಇಡ್ತಿರೋದು ಅಂತ ತಿಳ್ಕೊಂಡಿದೀಯಾ? ಇಂಥ ಡಬಲ್ ಟೇಕ್ ಪರಿಸ್ಥಿತಿ ಬಂದಾಗ ಅಡ್ಜಸ್ಟ್ ಮಾಡೋಕೆ ಕಣೋ. ಈ ಬೆಲ್ಟ್ ಅನ್ನ ಒಂದ್ಸಲ ಹೀಗಂದ್ಬಿಟ್ರೆ ಒಂದೊಂದು ಹೋಲಟ್ಟೆ. ಈಗ ಇದು ನೀವು ತಗೊಂಡೋಗಿ ಕೊಡದಿದ್ರೆ ಕಟ್ಟಿನ ಬೆಲ್ಟ್ ಯಜಮಾನ ಕೈಗೆ ಬರುತ್ತೆ ಗೊತ್ತಾ? ಬೆಲ್ಟ್ ಬಿಚ್ಚೋದ್ರೆ ಕಚ್ಚನೆ ಬಿಚ್ಚೋಗ್ಬಿಡುತ್ತೆ ಕಣೋ. ಹೋಗಿ ಸಾರಿ ಗಾಯತ್ರಿ. ಯಾಕೆ? ನಿನ್ನನ್ನು ಸಂತೋಷವಾಗಿ ಇಟ್ಕೋಬೇಕಾದ ಕಾಲದಲ್ಲಿ ಆಸ್ಪತ್ರೆ ಕಾವಲು ಕಾಯೋ ಹಾಗೆ ಮಾಡ್ಬಿಟ್ಟೆ. ಯಾಕೆ? ಇನ್ನೇನ್ ಮಾಡ್ಲಿ, ಈಗ ಹುಚ್ಚಾಗಿ ಮಾತಾಡಿದ್ರಿ. ತಗೊಳ್ಳಿ. ಬೇಡ. ಯಾಕೆ? ನಂಗಿದು ಬೇಡ. ಇನ್ನೇನ್ ಬೇಕು? ನನ್ಗೆ ಗೊತ್ತಾಯ್ತು ನೋಡಿ. ಮೊದಲದು, ಆಮೇಲೆ ಮೊದ್ಲಿದು, ಆಮೇಲೆ ಆಸ್ಪತ್ರೆನಲ್ಲಿ ಯಾರು ಬರ್ತಾರೆ? ಬಂದ್ರೆ ಬರ್ಲಿ. ಯಾರು ಬರ್ತಾರೆ ನೋಡಿ. ನಾನು ಹೇಳಿಲ್ಲ. ಆರ್ ಯು ಕಂಫರ್ಟಬಲ್ ಮಿಸ್ಟರ್ ಕೃಷ್ಣ? ಎಸ್ ಡಾಕ್ಟರ್, ಥ್ಯಾಂಕ್ ಯು. ಡಾಕ್ಟರ್ ಇವರಿಗೆ ಫರ್ದರ್ ಎಕ್ಸರ್ಸೈಸ್ ಎಲ್ಲ ನೋಡ್ತಾ ಇದ್ದೀವಿ. ಇನ್ನೊಂದು 2 days ನಲ್ಲಿ ರಿಸಲ್ಟ್. ಸರಿ ಡಾಕ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಮ್ ಆನ್. ಈ ಡಾಕ್ಟರ್ಗಳೆಲ್ಲ ನೆಂಟರ ಹಾಗೆ ಯೋಗಕ್ಷೇಮ ವಿಚಾರಿಸ್ತಾರೆ ಹೊರತು ಏನಾಗಿದೆ ಅಂತ ಹೇಳೋದೇ ಇಲ್ಲ. ಡಾಕ್ಟರ್ಗಳೆಲ್ಲ ನಮ್ ಹಾಗೆ ಮನುಷ್ಯರು, ಗೊತ್ತಾದ್ರೆ ತಾನೇ ಹೇಳೋಕೆ. ಅಂದ್ರೆ ಅವರಿಗಿಂತ ದೊಡ್ಡವರೊಬ್ಬರಿದ್ದಾರೆ, ಅವ್ರನ್ನ ಕೇಳ್ಕೊಳ್ಳಿ. ಇನ್ಯಾವ ಡಾಕ್ಟರ್ನ? ನಾನು ಹೇಳಿದ್ದು ಎಲ್ಲರಿಗಿಂತ ದೊಡ್ಡವರನ್ನ, ಆ ಧನ್ವಂತ್ರಿನ. ಎಲ್ಲಿದ್ದಾನೆ ನಿನ್ನ ಧನ್ವಂತ್ರಿ? ಮಂತ್ರಾಲಯದಲ್ಲಿ. ಓ, ನಾನಿನ್ನ ರಾಘವೇಂದ್ರ ಸ್ವಾಮಿಗಳ? ಹೌದು. ಭಕ್ತಿಯಿಂದ ಅವ್ರನ್ನ ಏನಾಗಿದೆ ಅಂತ ಕೇಳಿ ಹೇಳ್ತಾರೆ, ವಾಸಿ ಮಾಡ್ತಾರೆ. ಗಾಯತ್ರಿ, ಅವ್ರು ಹಾಗೆ ವಾಸಿ ಮಾಡೋ ಹಾಗಿದ್ರೆ ಊರು ತುಂಬಾ ಎಷ್ಟೊಂದು ರೋಗಿಗಳೇ ಇರ್ತಿರ್ಲಿಲ್ಲ. ವಾಸಿ ಮಾಡಿಸ್ಕೊಳ್ಳೋ ರೋಗಿಗಳಿಗೆ ನಂಬಿಕೆ ಇರಬೇಕು. ನಿನಗೆ ನಂಬಿಕೆ ಇದೆಯಲ್ಲ, ಕೇಳ್ಕೊ. ಸೋಪಾನ ನಿಮ್ಮೇಲಲ್ಲ, ಇನ್ಯಾರ ಮೇಲೆ? ಆ ದೇವರ ಮೇಲೆ. ನಿಮ್ಗಿನ್ನೂ ಒಳ್ಳೆ ಬುದ್ಧಿ ಕೊಟ್ಟಿಲ್ವಲ್ಲ ಅಂತ. ಒಳ್ಳೆ ಬುದ್ಧಿ ಕೊಡದೇ ಇದ್ರೆ ಏನಾಯ್ತು? ನಿನ್ನಂತ ಒಳ್ಳೆ ಹೆಂಡತಿ ಕೊಟ್ಟಿದ್ದಾನಲ್ಲ. ನೀ ಕತೆ ಬೇಡ. ಯೂಸ್ ಕೊಡು. ಅದಲ್ಲ ಇದು.
ದಿವಸದಿಂದ ಸುಖ ಅನುಭವಿಸ್ಬೇಕು ಅಂತಿದ್ಯಲ್ಲ. ಬೇಡ ಕೃಷ್ಣ, ಬೇಡ, ಬಿಟ್ಟು ಬೇಡ, ಬೇಡ ಕೃಷ್ಣ, ಬೇಡ, ಬೇಡ, ಬೇಡ ಕೃಷ್ಣ, ಬೇಡ, ಕೃಷ್ಣ, ಮೊದಲೇ ಭಯಪಟ್ಕೊಂಡು ಸಾಯ್ತಾ ಇದ್ದೀನಿ. ಇದು ಬೇರೆ ಈ ಮನೇಲೋ ಕುಂತ್ರ ಭಯ, ನಿಂತ್ರ ಭಯ. ಈ ಭಯದಲ್ಲಿ ಸಾರ್ ಏನ್ ಹಾಕ್ಬೇಕು, ಏನ್ ಬಿಡ್ಬೇಕು ಅನ್ನೋದು ಎಲ್ಲ ಮರ್ತು ಹೋಗಿದ್ದೀನಿ. ಉಪ್ಪು, ಆಮೇಲೆ ತರಕಾರಿ, ಆಮೇಲೆ ಏನಾಗ್ಬೇಕಪ್ಪ? ಉಪ್ಪು ಹಾಕಬೇಕು, ಉಪ್ಪು ಹಾಕಬೇಕು, ಉಪ್ಪು ಹಾಕಬೇಕು. ಉಪ್ಪು ಇದೆ ಇದಾದ ಹಾಗಿದೆ. ಸುಮ್ಮನೆ ನಾನು ಅಡುಗೆ ಮಟ್ಟ ನೀನು ಮನೆ ನಾವು ಮಾರ್ಕೆಟ್ ಇಲ್ಲ ಯಜಮಾನ್ರಿ, ಈ ಭಟ್ಟನ ಅವತಾರ ನೋಡ್ಬಿಟ್ಟು ನಾನು ಭೂತ ಅನ್ಕೊಂಡ್ಬಿಟ್ಟೆ. ಏನು ನಿನ್ನ ಅವತಾರ? ನಮ್ ಚಿಕ್ಕ ಯಜಮಾನ್ರ ಭೂತ ಹಿಡ್ಕೊಂಡು ಇನ್ನೊಂದ್ಸತಿ ಹಾಗೆ ಹೇಳಿದ್ರೆ ಕೋಪ ಮಾಡ್ತದೆ ಯಜಮಾನ್ರಿ. ಉಪ್ಪುಂಡ ಮನೆ ಚೆನ್ನಾಗಿರ್ಬೇಕು ಅಂತ ನಮ್ಮ ಆಸೆ. ಏನೋ ಕೆಟ್ಟ ಗ್ರಹಚಾರ ಬರೆದ್ಬಿಟ್ಟಿದೆ ನಮ್ ಚಿಕ್ಕ ಯಜಮಾನ್ರಿಗೆ. ಆ ಹುಳ್ಳೂರು ಮುಚ್ಚ ಪ್ರಾಣನ ಕರೆಸಿ ಒಂದ್ಸಲ ಪೂಜೆ ಹಾಕಿಸ್ಬಿಟ್ರೆ ಭೂತ ಪಿಶಾಚಿ ಎಲ್ಲ ನಿಮ್ಮ ಭ್ರಮೆ ಕಂಡ್ರು. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ, ಯಾರ ಕೈಗುಣ ಹೇಗಿರುತ್ತೋ ಹೇಗೆ ಹೇಳಕ್ಕಾಗುತ್ತೆ ಬಾವ. ಅಲ್ಲ, ಮುಖ್ಯ ಪ್ರಾಣನ ಕರ್ಕೊಂಡು ಬಂದು ತೋರಿಸೋದ್ರಲ್ಲಿ ತಪ್ಪೇನಿದೆ? ನೀನು ಭೂತ ಅಂತಂದ್ರೆ ನಂಬ್ತೀಯ? ಪರಿಸ್ಥಿತಿ ಆಗಿದೆಯಲ್ಲ ಭಾವ. ನೀನು ಹೂವನ್ನು ಇವತ್ತು ನಾನೇ ಆ ಮುಖ್ಯ ಪ್ರಾಣನ ಕರ್ಕೊಂಡು ಬಂದು ತೋರಿಸ್. ನಿನ್ನಿಷ್ಟ ಅಂದ್ರೆ ಅದೇ ಏನು ಮಾತು ಭಾವ. ಈ ಮಂಕು ಮುಂಡೆವು ಯಾವ ಹೊತ್ನಲ್ಲಿ ಯಾರು ನೋಡಿ ಹೆದರ್ಕೊಂಡು ಯಾವ ಪ್ರಾಣ ಬಿಡ್ತಾವ ಏನೋ ಯಾರಿಗೂ ಗೊತ್ತು ಭಾವ. ಗಾಯತ್ರಿ, ಗಾಯತ್ರಿ,
ಮಾಡಬೇಡ ಗಾಯತ್ರಿ. ಯಾಕೆ ಹೀಗಾಯ್ತು? ನಾನು ಯಾಕೆ ಹೀಗಾಗಿದ್ದೀನಿ? ನನಗೊಂದು ಅರ್ಥ ಆಗ್ತಿಲ್ಲ. ನಿಮಗೇನಾಗುತ್ತೆ ಅಂತ ಗೊತ್ತಾಗಲ್ವೇನು? ಇಲ್ಲ ಗಾಯತ್ರಿ, ಇದ್ದಕ್ಕಿದ್ದ ಹಾಗೆ ಚಳಿ ಬಂದಾಗ ಆಗತ್ತೆ, ನನ್ನನ್ನು ಯಾರೋ ಆತ್ಮ ಹಿಡಿದ ಹಾಗಾಗತ್ತೆ, ನನ್ನ ದೇಹದಲ್ಲಿ ಬೇರೆ ಯಾರೋ ಬಂದು ಕೂತ್ಕೊಂಡಾಗ ಆಗತ್ತೆ. ಅದನ್ನ ನೆನ್ಸ್ಕೊಂಡ್ರೆ ನನಗೆ ಗಾಬರಿ ಆಗತ್ತೆ ಗಾಯತ್ರಿ. ನೋಡಿ, ಅದನ್ನೆಲ್ಲ ಮರೆತು ದೇವರು ನೆನೆಸ್ಕೊಳ್ಳಿ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆದ್ರೂ ಸಿಗುತ್ತೆ. ದೇವರು ಅನ್ನೋನಿದ್ದಿದ್ರೆ ಇಷ್ಟು ಪೂಜೆ ಮಾಡೋ ನಿನಗೆ ಇಂಥ ಕಷ್ಟ ಕೊಡ್ತಿದ್ನೆ. ಈಗ ನನಗೇನ್ ಕಷ್ಟ ಬಂದಿದೆ? ಮದುವೆ ಆಗಿ 4 ದಿನ ಗಂಡನ ಜೊತೆ ಹಾಯಾಗಿರೋಕ್ಕಾಗ್ಲಿಲ್ಲ ನೋಡು. ನಿನ್ನನ್ನು ಕರ್ಕೊಂಡು 1 ತಿಂಗಳು ಕಾಶ್ಮೀರಿಗೆ ಹೋಗಿ ಆನಂದವಾಗಿರ್ಬೇಕು ಅಂತ ಆಸೆ ಪಟ್ಟಿದ್ದೆ. ಅಷ್ಟರಲ್ಲಿ ನನ್ನ ಸ್ಥಿತಿ ಹೀಗಾಗೋಯ್ತು. ನೋಡಿ, ನೀವೆಲ್ಲಿರ್ತೀರೋ ಅದೇ ನನಗೆ ಕಾಶ್ಮೀರ. ಹೇಗಾದ್ರೂ ನೀವು ಹುಷಾರಾಗ್ಬಿಟ್ರೆ ಸಾಕು. ಗಾಯತ್ರಿ, ನಾನು ಮೊದಲಿನ ಹಾಗೆ ಆಗ್ತೀನ? ಖಂಡಿತವಾಗಿ ಆಗ್ತೀರಿ. ದೇವರು ನಮ್ಮನ್ನ ಕೈ ಬಿಡಲ್ಲ. 1 ನಿಮಿಷ ಬರ್ತೀನಿ. ಎಲ್ಲಿಗೆ ಹೋಗ್ತೀಯಾ? ನಿನ್ನೆಯಿಂದ ನೀವೇನು ಆಹಾರ ತಗೊಂಡಿಲ್ಲ, ಏನಾದ್ರೂ ತರ್ತೀನಿ. ಬೇಡ, ನಂಗಿನ್ನು ಬೇಡ. ನೀನಿಲ್ಲಿದ್ರೆ ಸಾಕು. ನೀನು ಸದಾ ನನ್ನ ಪಕ್ಕದಲ್ಲೇ ಇರಬೇಕು. ಸದಾ ನಿನ್ನ ಅಂದವಾದ ಮುಖ ಮುದ್ದಿಸಿ ಮೈ ಮರಿಬೇಕು ಅನ್ನೋ ಆಸೆ ಬಂತು. ಇನ್ನೇನು ಬೇಕಾಗಿಲ್ಲ. 1 ನಿಮಿಷ ಸುಮ್ಮನೆ ಹಠ ಮಾಡಬೇಡಿ. ಆರೋಗ್ಯ ಕೆಟ್ಟು ಹೋಗುತ್ತೆ. ಈಗಲೇ ಬರ್ತೀನಿ.